ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆಯಲು ಶ್ರೀ ಗವಿಮಠ ಮುಂದಾಗಿದೆ. ಕೊಪ್ಪಳದಲ್ಲಿ ಮೇ 3ಕ್ಕೆ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ಲೋಕಾರ್ಪಣೆ ಆಗ್ತಾ ಇದೆ. ಗವಿಮಠದಿಂದ 1500 ವಿದ್ಯಾರ್ಥಿನಿಯರಿಗೆ ಉಚಿತ ಶಿಕ್ಷಣ ವಸತಿ ವ್ಯವಸ್ಥೆ ಮಾಡಲಾಗಿದೆ. 48 ಎಕರೆ ಪ್ರದೇಶದಲ್ಲಿ 60 ಕೋಟಿ ವೆಚ್ಚದಲ್ಲಿ ಬೃಹತ್ ಗುರುಕುಲ ನಿರ್ಮಾಣ ಮಾಡಲಾಗಿದೆ. ಕಾಟಳ್ಳಿ ಗ್ರಾಮದ ಬಳಿ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ನಿರ್ಮಾಣ ಆಗಿದೆ. 2026-27ನೇ ಶೈಕ್ಷಣಿಕ ವರ್ಷದಿಂದಲೇ ಪಿಯು ಕಾಲೇಜಿನಲ್ಲಿ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಪ್ರವೇಶ ಪರೀಕ್ಷೆ ಮೂಲಕ ಗುರುಕುಲಕ್ಕೆ ವಿದ್ಯಾರ್ಥಿನಿಯರ ಆಯ್ಕೆ ಪ್ರಕ್ರಿಯೆ ಮಾಡಲಾಗುತ್ತೆ. ವಿಜ್ಞಾನ ಕಲಾ ವಿಭಾಗದಲ್ಲಿ ಉಚಿತ ಶಿಕ್ಷಣ ನೀಡಲು ಗವಿಮಠ ಮುಂದಾಗಿದೆ. ಜೆಇಇ, ನೀಟ್, ಐಸಿಎಆರ್, ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಕೋಚಿಂಗ್ ನೀಡಲಾಗುತ್ತೆ. 58,000 ಚದರ ಅಡಿಯಲ್ಲಿ ನಿರ್ಮಾಣ ಆಗಿದೆ ಕಾಲೇಜು ಕಟ್ಟಡ. 42,000 ಚದರ ಅಡಿಯಲ್ಲಿ ವಸತಿ ನಿಲಯ ನಿರ್ಮಾಣ ಆಗಿದೆ. 6 ಎಕರೆ ಪ್ರದೇಶದಲ್ಲಿ ಬೃಹತ್ ಕ್ರೀಡಾಂಗಣ ನಿರ್ಮಾಣ ಆಗಿದೆ. ಜಪಾನಿನ ಮಿಯುವಾಕಿ ಮಾದರಿಯಲ್ಲಿ 22,000 ಗಿಡವನ್ನ ಸ್ವಾಮೀಜಿ ನಡೆಸಿದ್ದಾರೆ. ಗುರುಕುಲದ ಆವರಣದಲ್ಲಿ 2 ಎಕರೆ ಪ್ರದೇಶದಲ್ಲಿ ಸುಂದರವಾದ ಕೆರೆ ಇದೆ. ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾದಂತಹ ಕೊಪ್ಪಳದ ಗವಿಮಠ ಇದೀಗ ಮತ್ತೊಂದು ಶೈಕ್ಷಣಿಕ ಕ್ರಾಂತಿಗೆ ಮುನ್ನಡೆಯನ್ನು ಬರತಕ್ಕಂಥದ್ದು. ಏನು ಕೊಪ್ಪಳ ತಾಲೂಕಿನ ಕಾಟಳ್ಳಿ ಗ್ರಾಮದ ಬಳಿ ಇದೀಗ 1500 ವಿದ್ಯಾರ್ಥಿನಿಯರಿಗಾಗಿ ಉಚಿತವಾದಂಥ ಒಂದು ಕಾಲೇಜನ್ನು ತೆಗೆದಿರ್ತಕ್ಕಂಥ ದೃಶ್ಯದ ನಿಮಗೆ ಬಲಭಾಗದಲ್ಲಿ ತೋರಿಸ್ತೀನಿ. ಏನು ಕೊಪ್ಪಳ ತಾಲೂಕಿನ ಕಾಟಳ್ಳಿ ಗ್ರಾಮದ ಬಳಿ ಇರತಕ್ಕಂಥ 48 ಎಕರೆ ಪ್ರದೇಶದಲ್ಲಿ 1500 ವಿದ್ಯಾರ್ಥಿನಿಯರಿಗೆ ಉಚಿತವಾದಂಥ ಒಂದು ಗುರುಕುಲವನ್ನು ತೆಗೆದಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ವಿಜ್ಞಾನ ಮತ್ತು ಕಲಾ ವಿಭಾಗವನ್ನು ವಿದ್ಯಾರ್ಥಿನಿಗಾಗಿ ಇಟ್ಟಿರ್ತಕ್ಕಂಥದ್ದು. ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಗುರುಕುಲ ಆರಂಭವಾಗ್ತಕ್ಕಂಥದ್ದು. ಈಗಾಗಲೇ ಗವಿಮಠ ಕೊಪ್ಪಳದಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳನ್ನು ಹೊಂದಿದೆ. ಅದರ ಮುಂದುವರಿದ ಭಾಗವಾಗಿ ಇದೀಗ ಕಾಟಳ್ಳಿಯಲ್ಲಿ ವಸತಿಯುತವಾದಂಥ ಒಂದು ಬೃಹತ್ತಾದಂಥ ಒಂದು ಗುರುಕುಲವನ್ನು ಮಾಡತಕ್ಕಂಥದ್ದು. ಇದರಲ್ಲಿ 1500 ಜನ ವಿದ್ಯಾರ್ಥಿನಿಯರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದೆ. ಅದು ಉಚಿತವಾಗಿ ಶಿಕ್ಷಣವನ್ನು ಕೂಡ ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕಾಲೇಜು ಕಟ್ಟಡ, ಇದರ ಹಿಂಭಾಗದಲ್ಲೇ ವಿದ್ಯಾರ್ಥಿನಿಯರ ವಸತಿ ನಿಲಯ ಇರತಕ್ಕಂಥದ್ದು. ಮತ್ತೊಂದು ಕಡೆ ಬಲಭಾಗದಲ್ಲಿ ಬೃಹತ್ತಾದಂಥ ಒಂದು ಡೈನಿಂಗ್ ಹಾಲ್ ಇದೆ. ಆ ಒಂದು ಡೈನಿಂಗ್ ಹಾಲ್ ಕೂಡ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಗವಿಮಠ ಅಂತಂದರೆ ಅಲ್ಲಿ ದಾಸೋಹಕ್ಕೆ ಭಾಳ ಹೆಚ್ಚು ಒತ್ತನ್ನು ಕೊಡ್ತಾರೆ. ಹೀಗಾಗಿ ವಿದ್ಯಾರ್ಥಿನಿಯರಿಗೆ ಉತ್ತಮವಾದ ಒಂದು ಆಹಾರವನ್ನು ಕೂಡ ಕೊಡಲಿಕ್ಕೆ ಒಂದು ಡೈನಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರದೇಶ ಏನಿದೆ, ಈ ಒಂದು ಕ್ಯಾಂಪಸ್ ಒಟ್ಟು 48 ಎಕರೆ ಪ್ರದೇಶದಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ಅದಕ್ಕೆ ಗಿಡಗಳನ್ನು ಜಪಾನ್ನ ಮಿಯುವಾಕಿ ಮಾದರಿಯಲ್ಲಿ ಬೆಳೀತಕ್ಕಂಥದ್ದು. ನಾವು ನೋಡ್ಬೋದು ಆರಂಭದಲ್ಲಿನೇ ಏನು ಮತ್ತೊಂದು ಕಡೆ 2 ಎಕರೆ ಪ್ರದೇಶದಲ್ಲಿ ಕೆರೆ ಇರ್ತಕ್ಕಂಥದ್ದು. ಸದ್ಯ ನಾವು ಇರ್ತಕ್ಕಂಥ ಪ್ರದೇಶದ ಇದು ಒಂದು ಆಟದ ಮೈದಾನ. ಸುಮಾರು 4 ಎಕರೆ ಪ್ರದೇಶದಲ್ಲಿ ಆಟದ ಮೈದಾನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅಪ್ಲಿಕೇಶನ್ ಪ್ರೊಸೆಸ್ ಕೂಡ ಈಗಾಗಲೇ ಗವಿಮಠ ಆರಂಭ ಮಾಡಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಕಲಾ ಮತ್ತು ವಿಜ್ಞಾನ ವಿಭಾಗವನ್ನು ಮಾತ್ರ ಆಯ್ಕೆ ವಿದ್ಯಾರ್ಥಿನಿಯರಿಗೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ನೀಟು ಮತ್ತು JEE ಕೂಡ ವಿಶೇಷವಾದ ತರಬೇತಿಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಕೂಡ ವಿದ್ಯಾರ್ಥಿನಿಯರನ್ನು ಪದವಿ ಪೂರ್ವ ಹಂತದಲ್ಲಿ ಆರಂಭ ಮಾಡಿ ಅಂದರೆ ಅವನ್ನ ಸಜ್ಜುಗೊಳಿಸೋಕೆ ಕೂಡ ಇಲ್ಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮೇ 3ನೇ ತಾರೀಕು ಈ ಒಂದು ಗುರುಕುಲದ ಉದ್ಘಾಟನೆ ಕೂಡ ಇರತಕ್ಕಂಥದ್ದು. ಈಗಾಗಲೇ ನಾನು ಮೊದಲೇ ಹೇಳಿದಂತೆ ಗವಿಮಠ ಶೈಕ್ಷಣಿಕ ರಂಗದಲ್ಲಿ ಅನೇಕ ಕ್ರಾಂತಿಯನ್ನು ಮಾಡಿದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಕಾಟಳ್ಳಿಯಲ್ಲಿ ಸುಮಾರು 48 ಎಕರೆ ಪ್ರದೇಶದಲ್ಲಿ ಈ ಒಂದು ಗುರುಕುಲವನ್ನು ಆರಂಭ ಮಾಡ್ತಕ್ಕಂಥದ್ದು. ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಪೂರ್ಣಗೊಂಡದ್ದು. ಇದೇ ಶೈಕ್ಷಣಿಕ ವರ್ಷದಿಂದನೇ ಏನು ಕರ್ನಾಟಕದ ಯಾವ ಮೂಲೆಯಲ್ಲಾದರೂ ಕೂಡ ವಿದ್ಯಾರ್ಥಿನಿಯರು ಈ ಒಂದು ಪ್ರವೇಶಾತಿಯನ್ನು ಪಡಿಬಹುದಾಗಿದೆ. ಅವರೆಲ್ಲರೂ ಕೂಡ ಉಚಿತವಾಗಿ, ಅಂದರೆ ಸಾಮಾನ್ಯವಾಗಿ ಈಗಿನ ಬಡ ಮಕ್ಕಳಿಗೆ ಹೆಚ್ಚಿನ ದುಬಾರಿ ಶುಲ್ಕವನ್ನು ಕೊಟ್ಟು ಅದನ್ನು ವಿದ್ಯಾಭ್ಯಾಸ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಗವಿಮಠ ಬಡ ವಿದ್ಯಾರ್ಥಿನಿಯರ ಸಲುವಾಗಿಯೇ ಈ ವರ್ಷ ಸುಮಾರು 1500 ವಿದ್ಯಾರ್ಥಿನಿಯರಿಗೆ ಉಚಿತವಾದಂಥ ಒಂದು PUCಯನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಅನೇಕ ಜನರಿಗೆ ಕೂಡ ಇದೊಂದು ವರದಾನ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಏನು ಈಗಾಗಲೇ ತ್ರಿವಿಧ ದಾಸೋಹದಲ್ಲಿ ಹೆಸರು ಮಾಡಿದಂಥ ಕೊಪ್ಪಳದ ಗವಿಮಠ ಇದೀಗ ಶೈಕ್ಷಣಿಕ ರಂಗದಲ್ಲಿ ಮತ್ತೊಂದು ಕ್ರಾಂತಿಯನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ಶಲಗಾರ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.